ನೋಡಿ, ಇದೇ ಪಾದುಕೆ. ಶ್ರೀರಾಮಚಂದ್ರ ಸ್ವಾಮಿ ಇದೇ ರಾಮದೇವ್ರ ಪಾದುಕೆ ಇಟ್ಟಿದ್ದು ಕಲ್ಲೊಳಗೆ ಒಡೆ ಮೂಡಿದ್ದು. ಕಲ್ಲೊಳಗೆ ಕಲ್ಲೊಳಗೆ ಒಡೆ ಮೂಡಿದ್ದು. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ರಾಮಾಯಣ ಘಟನೆ ಪ್ರತ್ಯಕ್ಷ ಸಾಕ್ಷಿಗೆ ಅನೇಕ ಪುಣ್ಯಕ್ಷೇತ್ರ ಇಂದಿಗೂ ನಿತ್ಯ ಪೂಜೆಗಳು. ಅಂಥ ಪುಣ್ಯಕ್ಷೇತ್ರ ಪೈಕಿ ನಮ್ಮ ಕೊಪ್ಪಳ ಜಿಲ್ಲೆಯ ಬೈರಾಪುರ ಗ್ರಾಮವು ಸಹ ಒಂದು. ಇಲ್ಲಿ ಭೈರವ ಮುನಿಗಳು ತಪೋನಿರತರಾಗಿದ್ದರಿಂದ ಈ ಗ್ರಾಮವನ್ನು ಭೈರವಪುರ ಮತ್ತು ಬೈರಾಪುರ ಎಂದು ಕರೆಯುವುದು ಉಂಟು. ರಾಕ್ಷಸರ ಕುಲ ನಾಶಕ್ಕಾಗಿ ಅವತರಿಸಿದ ಶ್ರೀರಾಮಚಂದ್ರ ಪ್ರಭು ಪಿತೃವಾಕ್ಯ ಪರಿಪಾಲನೆಗಾಗಿ ಸೀತಾ ಲಕ್ಷ್ಮಣ ಸಹಿತವಾಗಿ ವನವಾಸಕ್ಕೆ ಹೊರಡುತ್ತಾರೆ. ಪಂಚವಟಿ ಈಗಿನ ನಾಸಿಕ್ ಮಾಯಾಜಿಂಕ ಪ್ರಕರಣದಲ್ಲಿ ಸೀತಾ ಮಾತೆಯ ಅಪಹರಣವಾಗುತ್ತದೆ. ಸೀತಾದೇವಿಯನ್ನು ಹುಡುಕುತ್ತಾ ಶ್ರೀರಾಮಚಂದ್ರ ಪ್ರಭು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿ ಮಾರ್ಗ ಮಧ್ಯದಲ್ಲಿ ಬರುವ ಭೈರವರ್ಷಿ ಅಂದರೆ ಇಂದಿನ ಬೈರಾಪುರ ಗ್ರಾಮಕ್ಕೆ ಬರ್ತಾರೆ. ಅಂದು ಅಮಾವಾಸ್ಯೆ ನಿಮಿತ್ತ ಪಿತೃತರ್ಪಣಕ್ಕಾಗಿ ತನ್ನ ಬಾಣವನ್ನು ಪ್ರಯೋಗಿಸಿ ಭೂಮಿಯನ್ನೇ ಸೀಳಿ ಗಂಗೆಯನ್ನು ಪಡೆದ ಪಿತೃತರ್ಪಣ ಕೊಡುತ್ತಾರೆ. ಈ ಘಟನೆಗೆ ಸಾಕ್ಷಿಯಾಗಿ ಇಂದಿಗೂ ಈ ಪುಣ್ಯಕ್ಷೇತ್ರದಲ್ಲಿ ರಾಮಡೋಣಿ ಮತ್ತು ಶಿಲೆಯಾಗಿ ಅಂದು ಪ್ರಯೋಗಿಸಿದ ಬಾಣ ಶಿಲೆಯಾಗಿ ಇಂದಿಗೂ ನಾವು ಕಾಣಬಹುದು. ಭೈರವೇಶ ಮುನಿಗಳಿಂದ ಆಶ್ರಮದಿಂದ ತಪಸ್ಸು ಮಾಡಿದಂಥ ಜಾಗ, ಪ್ಲಸ್ ರಾಮದೇವರು ಬಂದು ಹೋಗುವಂಥ ಜಾಗ. ರಾಮದೇವರಲ್ಲಿ ವನವಾಸಕ್ಕೆ ಹೋಗೋ ಮುಂದೆ ಇಲ್ಲಿ ಬಂದು ತಪಸ್ ಮಾಡಿ ಅಂತ ಹೇಳ್ತಾರೆ. ಅದೊಂದು ಇಲ್ಲಿ ಕಿಷ್ಕಿಂಧೆ ಅಂತ ಇದೆ ಮುಂದೆ. ಇಲ್ಲಿ ತಪಸ್ ಮಾಡಿ ಮುಂದೆ ಕಿಷ್ಕಿಂಧಕ್ಕೆ ಹೋಗ್ಯಾರಂತ ಹೇಳ್ತಾರೆ. ಇಲ್ಲಿ ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಅಳವಂಡಿ ಪ್ಲಸ್ ಬೈರಾಪುರ ಅಳವಂಡಿ ಬೈರಾಪುರ ಎರಡು ಸಂಬಂಧಪಟ್ಟ ಗ್ರಾಮ. ಒಂದೇ ಸೀಮಿತ ಅಲ್ಲ, ಎರಡು. ಇದು ರಾಮಲಿಂಗೇಶ್ವರ ಅಂತಂದು ಈ ಎರಡು ದೇವ್ರದ್ದು. ಇದು ಮೂಲತಃ ಬೈರಾಪುರ ಭೈರವೇಶ್ವರ ಅಂತ ಮೂಲತಃ ಹೆಸರಿದೆ. ಅದ್ರ ಸಂಬಂಧ ಭೈರವೇಶ್ವರ ಪ್ಲಸ್ ರಾಮಲಿಂಗೇಶ್ವರ ಅಂತಂದು ದೇವಸ್ಥಾನ ಅಂತ ಇದೆ. ಅಂದ್ರೆ ಅದು ಭೈರಾಪುರ ಅಂತಾನೆ ಇದೆ. ಇದು ಎಷ್ಟು ಶತಮಾನ ಅನ್ನೋದು ಗೊತ್ತಿಲ್ಲ, ಆದ್ರೆ ಅಂದಾಜು ಪ್ರಕಾರ 1971 ಅಂತ ಹಂಗೆ ಅಂಕಿ ಬರ್ತದೆ. ಅದು ನಮಗೂ ಹಿರಿಯರೇ ಅದು ಒಂದು ಅಂಕಿ ಮಾಡಿದಕ್ಕೆ ಅದು ಅಷ್ಟೇ ಹೇಳ್ಬೋದು. ಇದು ಪಾದುಕೆನೆ, ಇದು ರಜ್ಜಾಗಿ ಹೆಂಗೆ ಕಾಲಿಡ್ತೀವಿ ಆ ತರ ಇಲ್ಲಿ ಪಾದುಕೆನೆ ಇದೆ. ಇಲ್ಲಿ ನೋಡಿ, ಇದೇ ಪಾದುಕೆ. ಶ್ರೀರಾಮಚಂದ್ರ ಸ್ವಾಮಿ ಇದೇ ರಾಮದೇವ್ರ ಪಾದುಕೆ ಇಟ್ಟಿದ್ದು ಕಲ್ಲೊಳಗೆ ಒಡೆ ಮೂಡಿದ್ದು. ಕಲ್ಲೊಳಗೆ ಕಲ್ಲೊಳಗೆ ಒಡೆ ಮೂಡಿದ್ದು. ಹೇಳ್ರಪ್ಪ, ಅದು ಹೆಂಗ ಒಡೆ ಮೂಡಿತು ಎಂಬುದಕ್ಕೆ ದಶರಥ ಮಹಾರಾಜರದ್ದು ಒಂದು ವರ್ಷದ ತಿಥಿ ಮಾಡೋ ಟೈಮ್ ನಲ್ಲಿ ಇಲ್ಲಿ ನೀರಿದ್ದಿಲ್ಲ. ನೀರಿಲ್ಲಾರ ಪಕ್ಷದಲ್ಲಿ ಇಲ್ಲಿ ಬಾಣ ಮಾಡಿದ್ರು. ನಮಸ್ಕಾರ. ದಶರಥ ಮಹಾರಾಜರದ್ದು ಒಂದು ವರ್ಷದ ತಿಥಿ ಮಾಡೋ ಸಲುವಾಗಿ ರಾಮದೇವರು ಒಂದು ಬಾಣ ಹೂಡಿ ಅಲ್ಲಿ ಡೋಣಿ ಅಂತ ಪ್ರತಿಷ್ಠಾಪನೆ ಆಗ್ತದೆ. ಅಲ್ಲಿದ್ದ ನೀರು ತಗೊಂಡು ಅವರ ದಶರಥ ಮಹಾರಾಜರದ್ದು ಒಂದು ತಿಥಿ ಮಾಡಿಕೊಂಡು ಮುಂದ ಸೀತೆ ಬಾಣ ಹೊಡೆದು ನೀರ್ ತಗೊಂಡ್ರು. ಹೊಡಿದ್ದು ಅದು ಬಾಣ ಹೊಡೆದು ನೀರು ತಗೊಂಡು ಅವರ ದಶರಥ ತಂದೆಯವರದು ತಿಥಿ ಮಾಡಿಕೊಂಡು ಮುಂದೆ ಸೀತಾ ಹುಡುಕೊಂಡು ತಂದೆ ತೀರ್ಕೊಂಡಿದ್ದು ವಾಣಿಕೇಶಿ. ಹಿಂಗಾಗಿ ನೀರು ಎಲ್ಲಿ ಇದ್ದಿದ್ದಿಲ್ಲ, ಹಿಂಗಾಗಿ ಅದು ತರ್ಪಣ ಬೀಳಲಿಕ್ಕೆ ನೀರಿದ್ದಕ್ಕೆ ಬಾಣ ಹೊಡೆದು ನೀರು ತಗೊಂಡಿದ್ದಕ್ಕೆ ಅಲ್ಲೇ ನಿಂತಲ್ಲೇ ಬಾಣ ಹೊಡೆದಕ್ಕೆ ಒಂದು ಉದ್ಭವ ದೋಣಿ ಆಯ್ತು. ಅದರಿಂದ ನೀರಿನ ಜಲ ಆಯ್ತು, ತರ್ಪಣೆ ಬಿಟ್ಟು ರಾಮದೇವ್. ಪ್ರತಿನಿತ್ಯ ಪೂಜೆ ಕಾರ್ಯಗಳಾಗುತ್ತವೆ ಮತ್ತು ತಿಂಗಳ ಹೋಮಗಳು ಆಗುತ್ತವೆ. ಮತ್ತು ವರ್ಷದ ಯುಗಾದಿಗೆ 9 ದಿವಸ ನವರಾತ್ರಿ ಹಾಕ್ತಾರೆ. 9 ದಿವಸನೂ ಹೋಮ ಹವನ
ಸಂಗೀತ ಎಲ್ಲ ಕಾರ್ಯಕ್ರಮಗಳು ಜರುಗುತ್ತವೆ. ಎಲ್ಲ ಟ್ರಸ್ಟ್ ಇದೆ. ಹಿಂದಿ ಇದ್ರೊಳಗೆ ನಮ್ಮ ಅಂಜನಾದ್ರಿ ಬರ್ತೆ ಕೊಪ್ಪಳ ಜಿಲ್ಲೆಯೊಳಗೆ ಹೆಚ್ಚು ಇದೇ ನಮ್ಗೆ ಅಯೋಧ್ಯನೆ ಅಂತ ಹೇಳ್ಬೋದು ನಾವು. ಹೆಚ್ಚಿನ ಡೆವಲಪ್ ಆಯ್ತಪ್ಪ ಅಂದ್ರೆ ಅಯೋಧ್ಯದಂಗೆ ರಾಮದೇವ್ರ ನಮ್ಮ ಇಲ್ಲೇ ಪ್ರತಿಷ್ಠಾಪನೆ ಮಾಡಬಹುದು ನಾವು. ರಾಮದೇವ್ರ ಉದ್ಭವ ಸವಲತ್ತುಗಳು ಅಲ್ಲಿ ಹೋಗೋದ ಇಲ್ಲಿ ನಾವು ಬಂದು ಡೆವಲಪ್ಮೆಂಟ್ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ರಾಮಲಿಂಗೇಶ್ವರ ದೇವಸ್ಥಾನ ಇದು ರಾಮದೇವರ ವನವಾಸ ಹೋಗೋ ಟೈಮ್ನಲ್ಲಿ ಪ್ರತಿಷ್ಠಾಪನೆ ಆಗಿದ್ದು. ಅವಾಗಲೇ ವನವಾಸ ಹೋಗೋ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ರಾಮ ಪ್ಲಸ್ ಈಶ್ವರ ಇರೋದಕ್ಕೆ ರಾಮಲಿಂಗೇಶ್ವರ ಅಂತ ಇದಾಗಿದೆ. ಇದ್ರದ್ದು ಹೇಳ್ಬೋಣ ಬರ್ದಿದ್ದು ಎಲ್ಲ ಪ್ರತಿಷ್ಠಾಪನೆ ಆಗಿದೆ. ಇದು ಹೋಮಕುಂಡ ತಿಂಗಳ ಹೋಮಗಳು ಜರುಗುತ್ತವೆ. ಯುಗಾದಿ ನವರಾತ್ರಿಯಿಂದ 9 ದಿವಸ ಘಟ ಸ್ಥಾಪನೆ ಮಾಡಿ ಜಾತ್ರೆ ಜಾತ್ರೆ ನಾವು 9 ಜಾತ್ರೆ 9 ದಿವಸ ಇಲ್ಲಿ ಪೂಜಾ ಕೈಂಕರ್ಯಗಳು ಜರುಗುತ್ತವೆ. ಭೋಜನ ಶಾಲೆ ಇದೆ ಊಟದ್ದು. ದೋಣಿ ಅಂತ ತೆಗೆದು ಅದಕ್ಕೆ ಅಲ್ಲಿ ಇದು ಬಾಣ ತಿಥಿ ಮಾಡೋ ಟೈಮಿನಲ್ಲಿ ಬಾಣ ಹೂಡಿದಂತ ಶ್ರೀರಾಮದೇವ ಪ್ರಭುಗಳು ಅಲ್ಲಿ ಹೂಡಿ ದೋಣಿಯಾಗಿ ನೀರು ಪರಿವರ್ತನೆ ಆಗಿ ಬಾಣವನ್ನು ಇಲ್ಲಿ ಇದು ಶಿಲೆಯಾಗಿ ಮೂಡಿದೆ. ಐತಿಹಾಸಿಕ ಕಾಲದ್ದು ಇವತ್ತಿನವರೆಗೂ ನಾವು ಶಿಲೆ ರೂಪದಲ್ಲಿ ನಾವು ನೋಡಬಹುದು. ನಾವು ಇದೇ ಬಾಣ ಆಗ್ಯದ ಶಿಲೆಯಾಗಿ ರೂಪದಲ್ಲಿ ಇದೆ. ನೆಲೆ ನಿಂತಿದೆ. ಸೊ ಎಷ್ಟು ಇತಿಹಾಸ ಇರ್ಬೋದ್ರಿ ಸರ್? ಸುಮಾರು 60-65 ವರ್ಷದ್ದು ಇದೆ. ಶತಮಾನ ಅಂತ ತಪ್ಪೇನಿಲ್ಲ. ಯಾಕಂದ್ರೆ ನಮ್ಮ ನೆನಪಿಗೆ ನಮ್ಮ ಪೂರ್ವಜರು ಹೇಳಿದ ಪ್ರಕಾರ ಅದು ಇರೋದೇ ನಾವು ಕಣ್ಣು ಪ್ರತ್ಯಕ್ಷ ನೋಡಿ ಅದು ಗೊತ್ತಿಲ್ಲ. ಈಗ ಲೆಕ್ಕ ಕಟ್ಟ ಬಿಲ್ ಹತ್ಕೊಂಡು ಎರಡು ಬಾಣ ಇದಕ್ಕೆ ಹಾಕ್ಲಿಕ್ಕೆ ಹೆಂಗೆ